ಹಾಯ್ ಹಲೋ ನಮಸ್ಕಾರ ಗುರು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನವೀನ್ ಮಾತಾಡ್ತಾ ಇದ್ದೀನಿ. ಗಾಯ್ಸ್, ಇವತ್ತಿನ ನಮ್ಮ ಪಯಣ ಎಲ್ಲಿಗೆ ಅಂದರೆ ಬೆಂಗಳೂರು ಟು ಊಟಿ. ಫಾರ್ ದ ಫಸ್ಟ್ ಟೈಮ್ ಬೈಕಲ್ಲಿ ಊಟಿಗೆ ಹೋಗ್ತಿರೋದು, ಅದು ಡಿಯೋ ಬೈಕಲ್ಲಿ. ಒಂಥರ ಎಕ್ಸೈಟ್ಮೆಂಟ್ ಐತೆ. ನೋಡೋಣ ಬನ್ನಿ ಯಾವ ರೀತಿ ಇರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ಟೋಟಲಿ ನಾನು ಹೇಳ್ತೀನಿ ನಿಮಗೆ. ಇವಾಗ ಆಲ್ರೆಡಿ ಟೈಮಿಂಗ್ಸು 3 AM ಆಗಿದೆ. ನನ್ನ ಫ್ರೆಂಡ್ ಒಬ್ಬ ಬರ್ತಾನೆ ಕೆಂಗೇರಿ ಹತ್ರ, ಅವನು ಪಿಕ್ ಮಾಡಿಕೊಂಡು ಹೋಗಬೇಕು. ಯಾಕೆ ಅಂದರೆ ಅಷ್ಟು ದೂರ ಒಬ್ಬರನ್ನೇ ಟ್ರಾವೆಲ್ ಮಾಡೋದು ಕಷ್ಟ. ಅದಕ್ಕೋಸ್ಕರ ನನ್ನ ಫ್ರೆಂಡ್ ಒಬ್ಬ ಬರ್ತೀನಿ ಅಂತ ಹೇಳಿದ್ದ. ಇನ್ನೇನು ಹತ್ತತ್ರ ಕೆಂಗೇರಿ ನಿಯರ್ ಇದ್ದೀನಿ. ಅಲ್ಲಿ ಹೋಗಿ ಪಿಕ್ ಮಾಡಿಕೊಂಡು ಆಮೇಲೆ ನಿಮಗೆ ನಾನು ಸಿಗ್ತೀನಿ. ಬನ್ನಿ ಗಾಯ್ಸ್, ಫೈನಲಿ ನನ್ನ ಫ್ರೆಂಡ್ ಒಬ್ಬ ಬಂದ. ಅವನ್ನ ಕೆಂಗೇರಿಯಿಂದ ಪಿಕ್ ಮಾಡಿಕೊಂಡು ಇವಾಗ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ರೋಡಲ್ಲಿದ್ದೀನಿ. ನೋಡಿ, ಅದರ ಸರ್ವಿಸ್ ರೋಡಲ್ಲಿದ್ದೀನಿ. ಯಾವ ಗಾಡಿಗಳಿಲ್ಲ, ಎಲ್ಲ ಒಂದೆರಡು ಗಾಡಿಗಳು ಓಡ್ತಾಯಿದೆ. ಪರವಾಗಿಲ್ಲ, ಬನ್ನಿ ಇಲ್ಲಿಂದ ಹೊರಡೋಣ. ಊಟಿ ಇಲ್ಲಿಂದ ಒಂದು 280 ಕಿಲೋಮೀಟರ್ಸ್ ಏನೋ ಆಗುತ್ತೆ ಅರೌಂಡು. ಬಂಡೀಪುರ ಫಾರೆಸ್ಟ್ ಏನಿದೆಯಲ್ಲ, ಮೈಸೂರು ಬಂಡೀಪುರ ಫಾರೆಸ್ಟು ಈ ಕಡೆ ರೂಟ್ ಮೇಲೆ ತೋರಿಸ್ತಾ ಇದೆ ಲೊಕೇಶನು. ಪರವಾಗಿಲ್ಲ, ಬನ್ನಿ ಹೋಗೋಣ. ಈ ಫುಲ್ಲು ಕತ್ಲೆ ಇದೆ, ವೀಡಿಯೋ ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಬೆಳಗಾದ ತಕ್ಷಣ ನಿಮಗೆ ನಾನು ಸಿಗ್ತೀನಿ. ಗಾಯ್ಸ್, ಗುಡ್ ಮಾರ್ನಿಂಗ್. ಆಲ್ರೆಡಿ ನಾನು ಮೈಸೂರಲ್ಲಿದ್ದೀನಿ. ಟೈಮ್ ಇವಾಗ 6:30 ಆಗಿದೆ. ತುಂಬ ಲೇಟ್ ಆಯಿತು. ಯಾಕೆ ಅಂತಂದರೆ ಅಲ್ಲೇ ಬರೋ ಟೈಮ್ಗೆ ಒಂದು ಕಡೆ ಸ್ಟಾಪ್ ಕೊಟ್ಟು ಟೀಗೆ ಕುಡ್ಕೊಂಬರೋದು ಲೇಟ್ ಆಯಿತು. ಅದಕ್ಕೋಸ್ಕರನೇ. ಸೊ ನೋಡಿ, ಇವಾಗ ಮೈಸೂರಿಗೆ ಎಂಟ್ರಿ ಆಗಿದ್ದೀನಿ. ಎಂಟ್ರಿ ಆಗ್ತಿದ್ದಂಗೆ ಖುಷಿ ಏನಂದರೆ ಲೈಟಿಂಗ್ಸುಗಳು ಎಲ್ಲ ಕಡೆಯೂ ಲೈಟಿಂಗ್ಸ್ ಹಾಕಿದ್ದಾರೆ. ನೈಟ್ ಹೊತ್ತು ಬಂದಿರಂತೂ ಅದೊಂಥರ ಬೇರೆ ಫೀಲೇ ಇರೋದು. ನೋಡಿರಿ, ಎಲ್ಲ ಕಡೆಯೂ ಲೈಟ್ ಹಾಕಿದ್ದಾರೆ. ಗಾಯ್ಸ್, ನೀವೇನೇ ಹೇಳಿ ದಸರಾನೇ ಗುರು. ಯಾಕೆ ಅಂತಂದರೆ ದಸರಾ ನಾಡ ಹಬ್ಬ ಆಗಿದ್ರೂ ಕೂಡ ಮೈಸೂರಿಗೆ ನೆಕ್ಸ್ಟ್ ಲೆವೆಲ್ ಹಬ್ಬ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳ್ತೀನಿ. ಫಸ್ಟ್ ನೋಡಿ, ಇಲ್ಲಿ ಇವಾಗ ಅರಮನೆ ಎಂಟ್ರೆನ್ಸಲ್ಲಿದ್ದೀವಿ. ಈ ಗೇಟಿಂದನೇ ಜಂಬೂ ಸವಾರಿ ಬಂದು ಬನ್ನಿ ಮಂಟಪಕ್ಕೆ ಹೋಗುವಂಥದ್ದು. ಏನು ಗುರು ಇದು ಫೋಟೋಶೂಟು, ಎಲ್ಲ ಕಡೆಯೂ ಅವರೇ. ಏನು ವೆಡ್ಡಿಂಗ್ ಫೋಟೋಶೂಟಾ ಇಲ್ಲ ಸೀಸನ್ ಅಂದ್ಬಿಟ್ಟು ಈ ಥರ ಎಲ್ಲ ಫೋಟೋಶೂಟ್ ಮಾಡಿಸ್ತವ್ರ? ಅಬ್ಬಾಬಾ, ರೋಡಲ್ಲಿ ನಿಂತವ್ರಲ್ಲ ಗುರು, ರೋಡ್ ಸೆಂಟ್ರಲ್ಲಿ. ಅಬ್ಬಾಬಾ, ಬೇರೆ ಥರನೇ ಕ್ರಿಯೇಟಿವಿಟಿ ಮಾಡ್ತವ್ರೆ. ಪರವಾಗಿಲ್ಲ. ಆವಾಗಲೇ ಏನೋ ಹೇಳ್ತಾಯಿದ್ದೆ, ಮೈಸೂರು ಏನಕ್ಕೆ ಅಷ್ಟೊಂದು ಹಬ್ಬ ಅಂದರೆ ಚಾಮರಾಜ ಒಡೆಯರ್ ಕಾಲದಿಂದನೂ ಮಾಡ್ತಿರೋಂಥ ಒಂದು ಹಬ್ಬ. ನೋಡಿ ಯಾವ ರೀತಿ ಇದೆ ಮೈಸೂರೇ ಫುಲ್ಲು ಲೈಟಿಂಗ್ಸು ಗುರು. ಆ ಲೈಟಿಂಗ್ಸ್ನ ನೋಡೋದಕ್ಕೆ ಅಂತಲೇ ಎಷ್ಟೋ ಜನ ನೋಡೋದಕ್ಕೆ ಅಂತಲೇ ಬೇರೆ ಬೇರೆ ಕಡೆಯಿಂದ ಬರೋವಂಥದ್ದನ್ನು ನಾನು ನೋಡಿದ್ದೀನಿ. ತುಂಬ ಅಂದರೆ ತುಂಬ ಜನ ಬಂದಿರ್ತಾರೆ. ನೋಡಿ, ಅರಮನೆ ಪಕ್ಕದಲ್ಲಿರೋಂಥ ಈ ಸರ್ಕಲ್ಗೂ ಸಹ ಎಲ್ಲ ಕಡೆ ಲೈಟಿಂಗ್ಸ್ ಹಾಕಿದ್ದಾರೆ. ನೈಟ್ ಹೊತ್ತು ಈ ಲೈಟಿಂಗ್ಸ್ ಅಂತೂ ನೆಕ್ಸ್ಟ್ ಲೆವೆಲಾಗಿ ಕಾಣುತ್ತೆ ಗುರು, ಭಯಂಕರವಾಗಿ ಕಾಣುತ್ತೆ. ಆ ಥರ ಲೈಟಿಂಗ್ಸ್ ಮಾಡಿರ್ತಾರೆ. ಇನ್ನೊಂದು ಏನಂದರೆ, ಈ ಕಡೆ ಯೂಟರ್ನ್ ಮಾಡ್ಕೊಂಡು ಹಿಂಗೆ ಸ್ಟ್ರೈಟ್ ಹೋದರೆ ಇಲ್ಲಿ ನಿಮಗೆ ಅರಮನೆಯ ಇನ್ನೊಂದು ಗೇಟು, ಗೇಟ್ ಹೆಸರು ನನಗೆ ಗೊತ್ತಿಲ್ಲ, ಈ ರೋಡಲ್ಲಿ ಹೋದರೆ ಸಿಗುತ್ತೆ. ಇನ್ನು ಅದರ ಆಪೋಸಿಟಲ್ಲಿ ಎಕ್ಸಿಬಿಷನ್ ಅಂತ ಮಾಡ್ತಾರೆ ಗುರು. ಅಲ್ಲಿ ಏನಂತಂದರೆ, ಸೊ ನಿಮಗೆ ಇಲ್ಲಿ ಏನು ಲೆಫ್ಟಲ್ಲಿ ಕಾಣ್ತಾ ಇದೆ ಅಲ್ವಾ, ಅದೇ ಎಕ್ಸಿಬಿಷನ್ನು. ಸೊ ಅಲ್ಲಿ ವಸ್ತು ಪ್ರದರ್ಶನ ಆಗಿರ್ಬೋದು, ಇಲ್ಲ ಪುಸ್ತಕ ಪ್ರದರ್ಶನ ಆಗಿರ್ಬೋದು, ಆಮೇಲೆ ಆಟಾಡೋಕ್ಕೆ ಅಂತ ಮಾಮೂಲಿ ಜಾಯಿಂಟ್ ವೀಲು ಅವೆಲ್ಲ ಇರುತ್ತಲ್ಲ, ಸೊ ಆ ಕಡೆ. ನೋಡಿ, ಇದೇ ಅರಮನೆ ಎಂಟ್ರೆನ್ಸು. ಸದ್ಯಕ್ಕೆ ಇವಾಗ ಇಲ್ಲಿ ಎಂಟ್ರಿ ಯಾರಿಗೂ ಇಲ್ಲ, 2 ಗೇಟಲ್ಲಿ ಮಾತ್ರ ಬಿಡ್ತಾ ಇದ್ದಾರೆ. ನಾನು ಆವಾಗಲೇ ಏನು ನಿಮ್ಗೆ ತೋರಿಸಿದ್ನಲ್ಲ, ಅದು ಫಸ್ಟ್ ಗೇಟು. ಇನ್ನೊಂದು ಆ ಕಡೆ ಇದೆ. ಇನ್ನೊಂದು ಏನಂದರೆ, ಇಲ್ಲಿಂದನೇ ನಾವು ಆರಾಮಾಗಿ ಚಾಮುಂಡಿ ಬೆಟ್ಟನೂ ನೋಡ್ಬೋದು. ಆರಾಮಾಗಿ ಇಲ್ಲಿಂದ ಕಾಣಿಸುತ್ತೆ. ದಸರಾ ಒಂದೂವರೆ ತಿಂಗಳು ಇದ್ದಂಗೆ ಮೈಸೂರಲ್ಲಿ ಟೂರಿಸ್ಟ್ಗಳಾಗಿರ್ಬೋದು, ಇಲ್ಲಾಂತಂದರೆ ಬೇರೆ ಜನರಾಗಿರ್ಬೋದು ಆಲ್ಮೋಸ್ಟ್ ತುಂಬಿರ್ತಾರೆ. ಅರಮನೆ ಆಗಲಿ, ಝೂ ಆಗಲಿ, ಇಲ್ಲ ಚಾಮುಂಡಿ ಬೆಟ್ಟ ಆಗಲಿ, ಎಲ್ಲ ಕಡೆಯೂ ಫುಲ್ಲಾಗಿರುತ್ತೆ ಗುರು. ಈ ಟೈಮಲ್ಲಂತೂ ಹೋಗೋಕ್ಕಂತೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ, ಆನೆಗಳನ್ನ ನೋಡೋಕ್ಕೆ ಬರ್ತಾರೆ. ಯಾಕೆ ಅಂತಂದರೆ ಜಂಬೂ ಸವಾರಿಗೆ ಅವಾಗೆ ಪ್ರಾಕ್ಟೀಸ್ ಆಗಬೇಕಾಗಿರೋ ಒಂದು ಕಾರಣಕ್ಕೋಸ್ಕರ ಸಂಜೆ ಟೈಮಲ್ಲೂ ಬೆಳಗ್ಗೆ ಟೈಮಲ್ಲೂ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ಇಲ್ಲಿಂದ ಬನ್ನಿ ಮಂಟಪಕ್ಕೆ. ಸೊ ಈ ನಡುವೆ ತಾಲೀಮು ನಡೀತಾ ಇದೆ. ಅದಕ್ಕೋಸ್ಕರ ನಾರ್ಮಲಾಗಿ ಆನೆಗಳನ್ನ ನೋಡೋದಕ್ಕೋಸ್ಕರ ಬರ್ತಾರೆ.
ನೋಡಿ ಗೈಸ್, ನಿಮ್ಗಲ್ಲಿ ಏನು ಎದುರುಗಡೆ ಕಾಣ್ತಾ ಇದೆಯಲ್ಲ, ಸೊ ಚಾಮುಂಡಿ ಬೆಟ್ಟ ಅದು. ಇಲ್ಲಿಂದನೇ ಆರಾಮಾಗಿ ಕಾಣುತ್ತೆ. ಬಟ್ ಇವಾಗಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಈ ಟೈಮಲ್ಲಿ ಹೋದರೆ, ಆ ರೇಂಜಿಗೆ ಇರುತ್ತೆ ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ನಿಮಗೆ ಇಲ್ಲೇನು ರೈಟಲ್ಲಿ ಕಾಣ್ತಿದೆಯಲ್ಲ, ಸೊ ಇದು ಬಂದು ಮೈಸೂರಿನ ಒಂದು ಏರ್ಪೋರ್ಟು. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ನಾನು ನೋಡ್ದಂಗೆ ಯಾವುದೇ ರೀತಿ ಫ್ಲೈಟ್ ಇಲ್ಲ. ಯಾವ ಟೈಮಿಂಗ್ಸ್ ಅಂತ ಏನೋ ಗೊತ್ತಿಲ್ಲ ನನಗೂ, ಬಟ್ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಗುರು. ಒಳಗಡೆ ಎಲ್ಲ ಸೆಕ್ಯೂರಿಟಿ ಇಟ್ಟಿದ್ದಾರೆ. ಅಲ್ಲಿ ಕಾಣ್ತಿದೆ ನೋಡಿ, ಅದೇ ಪರವಾಗಿಲ್ಲ ಗುರು, ಚೆನ್ನಾಗೇ ಕಟ್ಟಿದ್ದಾರೆ. ಅದೇ ಫ್ಲೈಟ್ ಬಂದು ನಿಂತ್ಕೊಳ್ಳೋಂಥ ಜಾಗ ಅದು. ನೋಡಿ ಯಾವ ರೀತಿ ಇದೆ ಗಾಯ್ಸ್. ಇವಾಗ ನಾವು ದಕ್ಷಿಣ ಕಾಶಿ ಅಂತ ಕರೆಯೋ ಶ್ರೀ ಕ್ಷೇತ್ರ ನಂಜನಗೂಡಲ್ಲಿದ್ದೀವಿ. ಸುಮಾರು ವರ್ಷಗಳೇ ಆಗೋಗಿತ್ತು ಗುರು ಇಲ್ಲಿಗೆ ಬರ್ದೇನೆ. ಯಾವಾಗಲೂ ಒಂದು ಸರಿ ಟ್ರೈನಲ್ಲಿ ಬಂದಿದ್ದು ನೆನಪು. ಅದಾದಮೇಲೆ ಫ್ಯಾಮಿಲಿ ಜೊತೆ ಏನೋ ಬಂದಿದ್ದೆ. ಬಟ್ ಸುಮಾರು ವರ್ಷಗಳೇ ಆಗೋಗೈತೆ. ಮೈಸೂರಿಂದ ನಂಜನಗೂಡಿಗೆ ಅಂತ ಹೈವೇ ನೆಕ್ಸ್ಟ್ ಲೆವೆಲ್ ಆಗೈತೆ. ಅಲ್ಲಿಂದ ಏನಿಲ್ಲ ಅಂದರೂ ಒಂದು 95, 80, 85 ಈ ಥರ ಬಂದಿದ್ದೀವಿ. ಬಟ್ ಹೈವೇ ಅಂತೂ ಸೂಪರ್ ಆಗೈತೆ ಗುರು. ಬೇರೆ ಗಾಡಿ ಇದ್ದರೆ ನೆಕ್ಸ್ಟ್ ಲೆವೆಲಾಗಿ ಓಡಿಸ್ಬೋದಿತ್ತು. ಯಾವ ಕಡೆನಪ್ಪ, ಲೆಫ್ಟಾ ರೈಟಾ? ಇಲ್ಲ ರೈಟ್ ಏರ್ ಅಂತ ಕಾಣುತ್ತೆ. ಬನ್ನಿ ರೈಟ್ ಹೋಗೋಣ. ಯಾಕೋ ಡೌಟ್ ಹೊಡಿತಾ ಇದೆಯಲ್ಲ, ಎಲ್ಲೋದೆ ಅವನು? ಲೆಫ್ಟ್ ಅಂತೆ. ಹೈವೇ ಗುರು ಹೆಂಗೆ ಚಲಿಸ್ತಾವ ನೋಡಿ ಗಾಡಿನ. ಏನಂದರೆ ಅಲ್ಲಿಂದ ಬಂದಾಗ ಹೆಂಗೆ ಅನಿಸ್ತಂದರೆ, ಸ್ಪೀಡಾಗಿ ಹೋದರೆ ಏನೋ ಒಂಥರ ಸಿಗುತ್ತೆ ಗುರು. ಅದೇ ಒಂಚೂರು ಮಿಸ್ ಆಗಿದರೆ ಸೀದಾ ಸ್ವರ್ಗದ ಬಾಗಿಲು ಕಾಣುತ್ತೆ. ನಾವು ಅಂದ್ಕೊಂಡಿದ್ದ ಟೈಮೇ ಒಂದು, ಬಟ್ ನಾವು ಹೋಗ್ತಿರೋ ಟೈಮೇ ಒಂದು. ಏನು ಸೈಕಂದರೆ ಬರೋ ಟೈಮ್ಗೆ ನಂದು ಮೈಕ್ ಬೇರೆ ಕೈ ಕೊಡ್ತು ಗುರು. ಸಿಕ್ಕಾಪಟ್ಟೆ ಹಿಂಸೆ ಆಗೋಯ್ತು. ಬೇರೆ ಕಡೆ ಎಲ್ಲೂ ಮೈಕ್ ಸಿಗದೇನೆ ಇರೋ ಮೈಕಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಸಿಕ್ಕಾಪಟ್ಟೆ ಸೈಕಂದರೆ ಸೈಕಾಗೋಯ್ತು ಗುರು. ಒಂದೊಂದು ಟೈಮ್ಗೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ಥರ ಸೈಕಾಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಯಾವ ಥರ ಸಿಚುವೇಶನ್ ಆಗುತ್ತೆ ಅಂದರೆ, ಗುರು ಈ ಥರ ನನಗೆ ಮಾತ್ರ ಆಗುತ್ತಾ ಇಲ್ಲ ಎಲ್ಲರಿಗೂ ಇದೇ ಥರನೇ ಆಗುತ್ತಾ ಅನ್ನೋದು ಫೀಲ್ ಬಂದ್ಬಿಡುತ್ತೆ. ನಾನು ಸುಮಾರು ಸಲ ಅಬ್ಸರ್ವ್ ಮಾಡಿದ್ದೀನಿ, ಯಾವಾಗಲೂ ಹಿಂಗೆ ಆಗುತ್ತೆ ಗುರು. ಒಂಥರ ಎಷ್ಟು ಸೈಕಾಗ್ಬಿಡುತ್ತೆ ಅಂದರೆ ಆ ಟೈಮ್ಗೆ. ಅದಾದಮೇಲೆ ಏನೋ ಒಂಥರ ಏನಾದರೂ ಮಾಡಬೇಕು ಅಂದರೆ ಯೋಚನೆ ಮಾಡಬೇಕು, ಆ ಥರ ಪರಿಸ್ಥಿತಿ ಆಗ್ಬಿಡುತ್ತೆ. ಬೇಜಾರಾಗ್ಬಿಡುತ್ತೆ ಗುರು ಆ ಥರ ಆದಾಗಂತೂ. ನಾವು ಅಂದ್ಕೊಂಡಿದ್ದ ಟೈಮ್ಗೂ ನಾವು ರೀಚ್ ಆಗ್ತಿರೋ ಟೈಮ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ ಗುರು. ಯಾಕೆ ಅಂತಂದರೆ ಮೈ ಕೈ ಕೊಟ್ಟಿದ್ದ ಕಾರಣ ಒಂದು. ಇನ್ನೊಂದು ಗುಂಡ್ಲುಪೇಟೆ ಕೂಡ ಸ್ಟಾಪ್ ಆಗಬೇಕು. ಯಾಕೆ ಅಂದರೆ ನಮ್ಮ ಗಾಡಿಗೂ ಕೂಡ ರೆಸ್ಟ್ ಬೇಕು, ನಮಗೂ ಕೂಡ ರೆಸ್ಟ್ ಬೇಕು. ಮೈಸೂರಿಂದ ಇಲ್ಲಿಗೆ ಒಂದು 100 ಕಿಲೋಮೀಟರ್ಸ್ ಏನೋ ಆಗಿದೆ. ಅದಕ್ಕೋಸ್ಕರ ರೆಸ್ಟ್ ಬೇಕೇ ಬೇಕು ಇವಾಗ ಗೈಸ್. ಇವಾಗ ಎಕ್ಸಾಕ್ಟಾಗಿ ಗುಂಡ್ಲುಪೇಟೆಲ್ಲಿದ್ದೀನಿ. ಇಲ್ಲಿಂದ ಬಂಡೀಪುರ ಒಂದು 30 to 40 ಕಿಲೋಮೀಟರ್ಸ್ ಆಗುತ್ತೆ ಅಂದ್ಕೊತೀನಿ. ಹಿಮಾವತ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗೋಕ್ಕೂ ಅದೇ ರೂಟ್ ಇರೋದು. ಬಟ್ ಏನಂದರೆ ಅದು ರೈಟ್ ಸೈಡ್ಗೆ ಹೋಗ್ಬೇಕಾಗುತ್ತೆ, ನಾವು ಸ್ಟ್ರೈಟ್ ಹೋಗಬೇಕು. ಫಸ್ಟ್ ಎಲ್ಲಾದರೂ ನಾನು ಗಾಡಿ ಸೈಡ್ ಹಾಕಬೇಕು. ಯಾಕಂದರೆ ಸಿಕ್ಕಾಪಟ್ಟೆ ಹೊಟ್ಟೆ ಇಷ್ಟ ಇದೆ ಗುರು. ಬೆಳಗಿನ ಜಾವ 3 ಗಂಟೆಗೆ ಬಿಟ್ಟಿರೋದು. ಆಲ್ಮೋಸ್ಟ್ ಇವಾಗ 10:30 ಆಗಿರುತ್ತೆ ಅಂದ್ಕೊತೀನಿ. ಸಿಕ್ಕಾಪಟ್ಟೆ ಹೊಟ್ಟೆ ಇಷ್ಟ ಇದೆ. ಆ್ಯಂಡ್ ಗೈಸ್, ಇವಾಗ ಮಾಡ್ತಿರೋಂಥ ಊಟಿ ರೈಡ್ ಏನಿದೆಯಲ್ವಾ, ಇದನ್ನು ಎಪಿಸೋಡ್ ವೈಸಲ್ಲೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಬಿಟ್ಟು ಗುರು, ಸಾರಿ ಗೈಸ್. ಯಾಕೆ ಅಂತ ಅಂದರೆ ಒಂದೇ ಒಂದು ದಿನದಲ್ಲಿ ಊಟಿನ ಎಕ್ಸ್ಪ್ಲೋರ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ. ಯಾಕೆ ಅಂದರೆ ಅಲ್ಲಿನ ವೆದರ್ ಆಗಲಿ ಇಲ್ಲ ಪ್ಲೇಸ್ಗಳಾಗಲಿ ತುಂಬ ಜಾಸ್ತಿ ಇದ್ದಾವೆ. ವೆದರು ಸಹ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಅಂತೆ. ರೀಸೆಂಟಾಗಿ ನಮ್ಮ ಫ್ರೆಂಡ್ ಒಬ್ಬರು ಹೋಗಿದ್ರು, ಅವ್ರು ಹೇಳಿದ್ದು. ಆ್ಯಂಡ್ ವೆದರ್ ಕೂಡ ಚೆನ್ನಾಗಿದೆ, ಹೋಗಿ ಬನ್ನಿ ಅಂತಲೇ ಹೇಳಿದರು. ಅದಕ್ಕೋಸ್ಕರನೇ ಈ ರೈಡನ್ನ ಮಾಡ್ತಾಯಿರೋದು. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿ ನಾನು ನಿಮಗೆ ಪ್ಲೇಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಅದಕ್ಕೋಸ್ಕರನೇ ಇದನ್ನು ಎಪಿಸೋಡ್ ವೈಸಲ್ಲಿ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದು. ಈ ಎಪಿಸೋಡ್ 1ನೇದು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಆ್ಯಂಡ್ ಮುಂದಿನ ವೀಡಿಯೋಸ್ನ ಅಪ್ಡೇಟ್ನ ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾಯಿರ್ತೀನಿ. ಸೊ ಯಾರ್ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಹೋಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ವೀಡಿಯೋಸ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ID ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ, ದಯವಿಟ್ಟು ಹೋಗಿ ಫಾಲೋ ಮಾಡ್ಕೊಳ್ಳಿ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನನ್ನ ಮುಂದಿನ ವ್ಲಾಗ್ನ ಅಪ್ಡೇಟ್ ಸಿಗ್ತಾ ಇರುತ್ತೆ. ದಯವಿಟ್ಟು ಹೋಗಿ ಫಾಲೋ ಮಾಡ್ಕೊಳ್ಳಿ. ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.